ವೀಕ್ಷಕರೇ, ನಮ್ಮ ಪ್ರಗತಿಪರ ಕೃಷಿಕರು ಅಜಿತ್ ರೈ ಅಜಿತ್ ಪ್ರಸಾದ್ ರೈ ಅಜಿತ್ ಪ್ರಸಾದ್ ರೈ ದಾರಂತ ಪುತ್ತೂರು. ಈಗ ಅವರು ಕಾಳು ಮೆಣಸಿನ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾರೆ, ಬನ್ನಿ ನೋಡುವ. ಇದು ನೋಡಿ, ಇದು ಪಣಿಯೂರು 5. ಇದು ಓಕೆ. ನನ್ನ ಹತ್ರ ಕೆಲವು ಬೇರೆ ಬೇರೆ ವೆರೈಟಿಯ ಗಿಡಗಳು ಉಂಟು. ಓಕೆ ಸರ್. ಅದರಲ್ಲಿ ಪಣಿಯೂರು 1, ತೇವಂ, ಪಣಿಯೂರು 5, ಮತ್ತೆ ಕುರ್ಗ್ ಎಕ್ಸೆಲ್ ಅಂತ ಹೇಳಿ ಒಂದು 6-7 ವೆರೈಟಿಗಳು ಉಂಟು. ಮತ್ತೆ ಪಂಚಮಿ ನೋಡಿ, ಇದು ಈಗ ಇವರಿಗೂ ಕೊಯ್ಲು ಮಾಡ್ತಾ ಇದ್ದಾರೆ. ತುಂಬಾ ದೊಡ್ಡ ಕೃಷಿಕರು. ಅವ್ರದ್ದು ಬೇರೆ ಯಾವುದು ತಳಿ ಎಲ್ಲ ಇದೆ, ನಾವು ನೋಡುವ. ನೋಡಿ, ಇದೆಲ್ಲ 5. ಇದಕ್ಕೆಲ್ಲ 2-3 ವರ್ಷದ್ದು ಗಿಡಗಳೆಲ್ಲ. ಇದು 3 ವರ್ಷದಲ್ವಾ? ಹೌದು ಹೌದು ಹೌದು. ಇದರದ್ದು ಗೆರೆ ಎಲ್ಲ ನೋಡಿ ಉದ್ದ ಇರ್ತದೆ. ಯಾಕೆಂತ ಹೇಳಿದ್ರೆ, ಉದ್ದ ಗೆರೆ ಇಲ್ಲದಿದ್ರೆ, ಈ ಚಿಕ್ಕ ಚಿಕ್ಕ ಗೆರೆದ್ದು ಇದ್ರೆ ಕೊಯ್ಲು ಮಾಡುವವರು ಒಪ್ಪುದಿಲ್ಲ. ಕಾಂಟ್ರಾಕ್ಟ್ ಸಿಸ್ಟಮ್ ಗೆ ನಾವು ಒಂದು ಅದೆಲ್ಲ ಇದು ಟಾಪ್ ಶೂಟ್. ಹೌದು, ಇದು ಪಣಿಯೂರು 1. ಹೌದಾ? ಇದರಿಂದ ಸಹ ಒಳ್ಳೇದು ಬರ್ತದೆ. ಈ ಸಲ ಸ್ವಲ್ಪ ನೆರಳು, ಮಳೆ ಜಾಸ್ತಿ ಆದ ಕಾರಣ, ನೆರಳು ಬಂದ ಕಾರಣ ಸ್ವಲ್ಪ ಇದಾಗಿದೆ. ಆದ್ರೆ ಇದರದ್ದು ನೋಡಿ, ಈ ಸಲದ್ದು ಕಾಳು ದೊಡ್ಡ ಕಾಳು ಬಂದಿದೆ ಸರ್. ಹೌದು ಹೌದು. ಅದು ನಮ್ದು ನ್ಯೂಟ್ರೆಂಟ್ ಕೊಡುವ ರೀತಿಯಿಂದಾಗಿ. ಇದು ತೇವಂ. ಇದು ತೇವಂ ಅಲ್ವಾ? ಹೌದು 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 ಹೌದು. ಸರ್, ಇದಕ್ಕೆ ಏನು ಇದರ ವಿಶೇಷ ಅಂತ ಹೇಳಿದ್ರೆ, ಇದು ನೋಡಿ, ನಮ್ಗೆ ಗುರ್ತು ಹಿಡಿಯೋದು ಹೇಗೆ ಅಂತ ಹೇಳಿದ್ರೆ, ಈ ತುದಿ ಎಲ್ಲ ಸ್ವಲ್ಪ ಕಲ್ಲರ್ ಇರ್ತದೆ. ಈಗ ತುದಿ ನಾವು ಹೌದು ಹೌದು ಹೌದು. ಇದಕ್ಕೆ ಹೆಚ್ಚು ವರ್ಷ ಆಗ್ಲಿಲ್ಲ. ಇದು 2 ವರ್ಷ 3 ವರ್ಷದೆಲ್ಲ ಗಿಡಗಳು ಇದೆಲ್ಲ. ಹೌದು ಹೌದು ಹೌದು. ಇದು ಎಲೆ ನೋಡಿ, ಅದು ನಿಮ್ಗೆ ನೋಡುವಾಗ 5 ಮತ್ತೆ ಇದು ಒಂದೇ ಲೆಕ್ಕ ಇರ್ತದೆ. ಆದ್ರೆ 5 ಸ್ವಲ್ಪ ಅಗಲ ಇರ್ತದೆ. ಇದು ಹೌದು, ಸಪೂರಾಗಿ ಇದು ಇರ್ತದೆ. ಉದ್ದ ಇದೆ. ಅದ್ರ ತೇವಮ್ಮ ಈ ಬೆಳೆದ ಹಾಗೆ, ಬೀಳು ಬೆಳೆದ ಹಾಗೆ ಇದು ಸೂಪರ್ ಬರ್ತದೆ ಅಲ್ವಾ? ಗೊಂಚಲು ಬರ್ತದೆ. ಇಲ್ಲೆಲ್ಲ 3-4 ಗೊಂಚಲು ಬರ್ತದೆ ಅಲ್ವಾ? ಹಾಗೆ ನೋಡಿ, ಇವರದ್ದು ಇಲ್ಡ್ ಯಾಕೆ ಬಂದಿದೆ ನೋಡಿ. ಇದು ತೇವಂ ಅಲ್ವಾ? ಹೌದು ಹೌದು. ನೋಡಿ, ಒಳಗೆ ಇಲ್ಡ್ ಬರ್ತದೆ ಸರ್. ಹೌದು. ಇದಕ್ಕೆ 2-3 ವರ್ಷದ್ದು ಗಿಡಗಳು. ದೊಡ್ಡ ಕೋಡ್ ಬರ್ತದೆ. ಹೌದು. ನಿಮ್ಗೆ ನಾನು ಆಚೆ ತೋರಿಸ್ತೇನೆ. ಅಲ್ಲಿ ಉಂಟು ನಿಮ್ಗೆ ಟಾಪ್ ಶೂಟ್ ಅನ್ನು ಅಲ್ಲಿಂದ ತೆಗಿ ತೋರಿಸುವ. ನೋಡಿ, ಇಲ್ಲಿ ಒಂದು ವೆರೈಟಿ ಬೇರೆ ಉಂಟಣ್ಣ. ಇದರಲ್ಲಿ ಫಸಲು ಫುಲ್. ಯಾವುದು ಸರ್? ಬಾರಿ ಸಣ್ಣ ಎಲ್ಲ. ಹೌದು ಹೌದು. ಇದು ನಮ್ಮ ಊರಿದ್ದ ಅಲ್ಲ, ಇದು ಇದ್ರಲ್ಲಿ ಕರಿಮುಂಡ ಅದರಲ್ಲಿ ಬೇರೆ ಬೇರೆ ವೆರೈಟಿಗಳು ಇರ್ತದೆ. ಇದು ನೋಡಿ, ಇದರ ಎಲೆ ಎಷ್ಟು ಸಣ್ಣ ಎಲೆ ನೋಡಿ. ಹೌದು ಹೌದು. ಆದ್ರೆ ತುಂಬಾ ಇದು ಫಸಲು ನಮ್ಗೆ ಒಳಗೆ ಕಾಣ್ತದೆ. ಒಳಗೆ ಕೋಡು ಸಣ್ಣದು. ಹೌದು ತುಂಬಾ ಆಗಿದೆ. ಹೌದು ಹೌದು. ಅದು ವೇಣುಗೋಪಾಲ್ ಸರ್ ಎಲ್ಲ ತೆಗಿಲಿಕ್ಕೆ ಬಿಡುವುದಿಲ್ಲ ನಮ್ಗೆ. ಯಾಕೆ ಅಂತ ಹೇಳಿದ್ರೆ, ವೆರೈಟಿ ಇರ್ಲಿ ಅಂತ ಹೇಳಿ. ಹಾಗೆ ನೋಡಿ, ಟಾಪ್ ಶೂಟ್ ನೋಡಿ, ಇದು ಈಗ ಬಿದ್ದಿದೆ. ಈಗ ಇದು ನೋಡಿ ಬಿದ್ದಿದೆ ಅಲ್ಲ. ಇದ್ರದ್ದು ತುದಿ ಅಂದ್ರೆ ನೋಡಿ, ಇಲ್ಲಿ ನಾನು ಅದರಲ್ಲಿ ನಮ್ಗೆ ಈಗ ತೋರಿಸಲಿಕ್ಕೆ ಆಗುದಿಲ್ಲ. ಇಲ್ಲಿ ಬನ್ನಿ, ಹೇಳ್ತೇನೆ. ನೋಡಿ, ಇಲ್ಲಿ ಒಂದು ಇದು ಅಲ್ಲಿ ಹೋಗ್ತೇನೆ. ಇವರ ಸರ್, ನಿಮ್ಮ ಹತ್ರ ಉಂಟಲ್ಲ, ನಿಜವಾಗ್ಲೂ ಇಲ್ಲಿ ಕಲೀಲಿಕ್ಕೆ ಬರ್ಬೇಕು. ಅದೇದಾ? ನಾವೀಗ ಯೂಟ್ಯೂಬ್ ಅಲ್ಲಿ ಎಷ್ಟು ತೋರಿಸಿದ್ರು ಉಂಟಲ್ಲ, ಆದ್ರೆ ನಿಮ್ಮ ಫಾಲೋವರ್ಸ್ ಇದ್ದಾರೆ ಸರ್. ಈಗ ನಿಮ್ಗೆ ಒಂದು ತೋರಿಸ್ತೇನೆ ನೆಕ್ಸ್ಟ್ ವಿಡಿಯೋ. ಅವರು ನಿಮ್ಮದೇ ಹೇಳಿದ್ದಾರೆ. ಉಪಯುಕ್ತ ಮಾಹಿತಿ, ಉತ್ತಮ ಮಾಹಿತಿಗಾಗಿ ಸಾಧಕರಿಗೆ ಸಲಾಂ. ಈ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಸರ್, ಇದು ಅದೇ ರಾಂಗ್ ಅಂತ ಅಲ್ವಾ? ಹೌದು.
ಇದು ರಾಂಗ್. ಇದು ಸಹ ಕೊಡ್ತಾರೆ ಮೇಲಿದ್ದು ಅಂತ ಹೇಳಿ. ಅಲ್ಲ, ಇದ್ದೇ ಕೊಡೋದು, ಮೋಸ ಮಾಡುದು. ನೋಡಿ, ನಾನು ಅದಕ್ಕೆ ನಿಮ್ಮ ಹತ್ರ ಹೇಳಿದ್ದು ಎಂತದ್ದು ಅಂತ ಹೇಳಿದ್ರೆ ಒಂದೇ ಗಿಡ. ಹಾ, ಅದಕ್ಕೆ ಈಗ ಏನ್ ಮಾಡಿ ನೋಡಿ, ಇಲ್ಲಿ ಈಗ ಒಂದು ಎಕ್ಸ್ಟ್ರಾ ಒಂದು ಇದು ಮೇಲೆ ಹೋಯ್ತು. ಹೌದು, ನಂಗೆ ಒಂದು ಬದುಕಿತ್ತು. ಅಲ್ಲ, ಇದು ನೋಡಿ ಖಾಲಿ ಒಂದು. ಒಂದರಲ್ಲಿ ನೋಡಿ ಇದು ಏನು ಬಂದದ್ದನ್ನು ಇನ್ನು ನಾವು ಮೇಲೆ ಬಿಡ್ತಾ ಇರ್ಬೇಕು. ಬಿಡ್ತಾ ಇದ್ರೆ ಒಂದ್ 2-3 ವರ್ಷ ಆಗುವಾಗ ತೊಂದರೆ ಆಗುದಿಲ್ಲ. ಹೌದು ಹೌದು ಹೌದು. ಆದ್ರೂ ಸಹ ಇದು ಕಂಡಪಟ್ಟೆ ಲೇಟ್ ಆಗ್ತದೆ. ಅಲ್ಲ, ಗ್ರೋತ್ ಆಗ್ತಾ ಇರ್ತದೆ, ಸುಳುವ ಆಗ್ತದೆ. ಸರ್, ಈಗ ನಿಮ್ಮಲ್ಲಿ ನಮ್ಗೆ ಬೇಕಾದದ್ದನ್ನು ನಾವು ಇದು ಮಾಡಿಕೊಂಡು ಹೋಗ್ಬೇಕು. ನೀವು ಲೂಸ್ ಆಗಿ ಕಟ್ಟಿದ್ದೀರಿ ಅದು. ಹೌದೌದು. ಅಲ್ಲ, ಮತ್ತೆ ನಮ್ಗೆ ನಮ್ಗೆ ಎಲ್ಲವನ್ನು ಬೇರೆ ಬೇರೆ ಕಡೆಯಿಂದ ನಾವು ತರ್ಬೇಕಲ್ಲ. ಅದಕ್ಕೆ ನಾವು ಈಗ ಇದನ್ನೇ ಈಗ ನನ್ನ ಫ್ರೆಂಡ್ ಅನಂತ ರಾಮಕೃಷ್ಣ ಇದ್ದಾರೆ, ಅವರು ಇದನ್ನೇ ಇದಕ್ಕೆ ನೀವು ಅದೇ ಕಟ್ಟಿದ್ದೀರಿ, ಯಾವುದಿಲ್ಲ ಇದರಲ್ಲಿ. ಹೌದು 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 ಹೌದು. ಅದು ಈಗ ಹೊಸತ್ತಾಗಿ ಹೊಸತ್ತು ಎಲ್ಲವೂ. ಹೌದು ಹೌದು. ಅಲ್ಲಿ ಕೆಳಗೆ ಮಾತ್ರ ಈಗ ಹೊಸತ್ತು ನಾವು ನಾವು ತಂದು ಅದು ನೀರು ತಂದು ಇದನ್ನೇ ಕಟ್ತೇವೆ ಈಗ. ನೋಡಿ, ಇವತ್ತು ಸಣ್ಣ ಅಡಿಕೆ ಮರ ದೊಡ್ಡ ಹೋಗ್ಲಿಲ್ಲ ನೋಡಿ. ಅಲ್ಲ, ಅದು ನಾವು ಯಾಕೆ ಅಂತ ಹೇಳಿ ಚಿಕ್ಕದಕ್ಕೆ ನಾವು ಕಟ್ತಾ ಇದ್ದೇವೆ. ನೋಡಿ, ಸಣ್ಣ ಗಿಡಕ್ಕೆಲ್ಲ ಅವರು ನಾಟಿ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಅದು ಮೇಲೆ ಹೋದಾಗ ಅದು ಕಟ್ ಮಾಡಿ ಅದನ್ನು ತೆಗಿತಾರೆ. ಈ ಒಂದು ಮಾಹಿತಿ ಯಾಕೆ ತೆಗೆದು ಪುನಃ ಒಂದು ಗಿಡ ಮಾಡುದು. ಸಣ್ಣ ಗಿಡಕ್ಕೆ ಕೆಲವರು ನೆಡುವುದಿಲ್ಲ, ಬೀಳ್ತದೆ ಅಂತ. ಅದಕ್ಕೆ ನಾನು ತೋರಿಸುದು ಇದು ಮುರಿದು ಬೀಳ್ತದೆ. ಅದಕ್ಕೆ ನಾವು ಆಕರ್ಷಣ ಇಂಡಸ್ಟ್ರಿ ಅವರ ಹತ್ರ ಹೇಳಿ ಅವರೊಂದು ಬೇರೆ ಸ್ಪೆಷಲ್ ಆಗಿ ನಂಗೆ ಮಾಡಿ ಕೊಟ್ರು. ಅದರಲ್ಲಿ ಅಲ್ಲಿ ಮೇಲೆ ಕಪ್ಲಿಂಗ್ ಉಂಟು, ಬೇಕಾದ್ರೆ ಇನ್ನು ಸಹ ಒಂದು 6 ಫೀಟ್ ಮೇಲೆ ಹಾಕ್ಬಹುದು. ಇದು ಅದು ಸ್ವಲ್ಪ ನನ್ನ ಹತ್ರ ಮಿಸ್ಟೇಕಿನಿಂದ, ಅಂದ್ರೆ ಆಗ ನಾಲೆಜ್ ಇರ್ಲಿಲ್ಲ. ಇದು ಏನು ಅಂತ ಹೇಳಿದ್ರೆ ನೋಡಿ, ಈ ಬೀಳು ಉಂಟಲ್ಲ, ಇದರ ಆಪೋಸಿಟ್ ನಾವು ನಾಟಿ ಮಾಡ್ಬೇಕು. ಈ ಬೀಳು ಇಲ್ಲದಿದ್ರೆ, ಬೀಳು ಇದ್ದ ಕಡೆಯಲ್ಲಿ ನಾವು ನಾಟಿ ಮಾಡಿದ್ರೆ ಅದು ಗಿಡ ಸಾಯ್ತದೆ. ಹಾಗೆ ನಂಗೆ ಒಂದು ಕಳೆದ ಸಲ ಒಂದು 50 ಗಿಡ ಅದು ಬೇರಿಗೆ ಬಿಟ್ಟಾಗ್ತದೆ. ಬೇರೆ ಈಗ ಈ ಸೈಡ್ ನಲ್ಲಿ ಬೇರೆ ಇದ್ರೆ ಆಪೋಸಿಟ್ ನೋಡಿ, ಇಲ್ಲಿಗ ಬೇರೆ ಇಲ್ಲಿ ಉಂಟು ನೋಡಿ, ಅಲ್ಲಿ ಹಾಕಿದ್ರು. ಹಾಗಾಗಿ ಇದು ಗಿಡ ಉಳಿತು. ಇಲ್ಲಿ ಆದ್ರೆ ಅದು ಸತ್ತಾಗ್ತದೆ. ಹಾಗೆ ನಂಗೆ ಒಂದು 10, 30, 40 ಗಿಡ ಹೋಯ್ತು, ಒಳ್ಳೊಳ್ಳೆ ಗಿಡಗಳು. ರಬ್ಬರಿಗೆಲ್ಲ ಕಾಳುಮೆಣಸು ಬಿಟ್ಟಿದ್ದೀರಿ? ಹೌದು ಹೌದು. 2 ವರ್ಷ ಆಯ್ತಾ? 2 ವರ್ಷ. ಅದು ಮೇಲೆ ತೆಗೆಯುವ. ಇಲ್ಲ ಬೇಡ ಅಂತ. ಅಲ್ಲ, ನಾನು ಸುರಿಂಗಿಂದ ಮಾಡ್ಲಿಲ್ಲ. ಇದಕ್ಕೆ ನೀರಿನ ವ್ಯವಸ್ಥೆ ಸರ್? ಇದೆಲ್ಲ ಆಟೋಮೇಶನ್ ಅದರಷ್ಟೆಗೆ ರನ್ ಆಗ್ತದೆ, ಚೇಂಜ್ ಆಗ್ತದೆ, ಮತ್ತೆ ಸ್ಟಾಪ್ ಆಗ್ತದೆ. ಅಲ್ಲಿ ತೆಗೆಯುವ ಅಣ್ಣ, ಅಲ್ಲಿ ತೆಗೆಯುವ. ಅಲ್ಲಿ ದೊಡ್ಡದುಂಟು, ಅದೇ ನೀವೇ ಹೇಳಿಕೊಂಡು. ನೋಡಿ ವೀಕ್ಷಕರೇ, ನಾವು ಈಚೆ ಘಟ್ಟ ಪ್ರದೇಶಕ್ಕೆ ಅಂದ್ರೆ ಚಿಕ್ಕಮಂಗ್ಳೂರೆಲ್ಲ ಅಲ್ಲಿ ಘಾಟಿ ಹತ್ತಿದ ಕೂಡಲೇ ಎಲ್ಲ 2 ಬದಿಯಲ್ಲಿ ಸಿಲ್ವರ್ ಮರ ನೋಡ್ತಾ ಇರ್ತೇವೆ. ನೋಡಿ, ಅದೇ ಸಿಲ್ವರ್ ಮರವನ್ನು ನಮ್ಮ ಊರಲ್ಲಿ ಸಹ ಇವರು ಒಂದು ವ್ಯವಸ್ಥಿತ ರೀತಿಯಲ್ಲಿ, ಅಂದ್ರೆ ನಾವು ಹೇಗೆ ಅಡಿಕೆ ಮರ ನೆಡ್ತೇವೆ ಅದೇ ರೀತಿಯಲ್ಲಿ ಇಲ್ಲಿ ನೆಟ್ಟಿದ್ದಾರೆ. ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಅವರಿಂದ ಕೇಳುವ. ಸಿಲ್ವರ್ ಮರ ನಮ್ದು ಉದ್ದೇಶ ಅಂತ ಹೇಳಿದ್ರೆ, ಯಾವುದೇ ಒಂದು ಬೆಳೆ ಒಂದೇ ಬೆಳೆಗೆ ನಾವು ಹೋಗ್ಲಿಕ್ಕೆ ಕೂಡುದು. ನಾವು ಪ್ರತಿಯೊಂದನ್ನು 2 ಬೆಳೆ 3 ಬೆಳೆಗೆ ಮಿಶ್ರ ಬೆಳೆಯಾಗಿ ಮಾಡಿದ್ರೆ ಮಾತ್ರ ನಮ್ಮ ಈ ಕಾಂಪಿಟೇಷನ್, ಅಂದ್ರೆ ಈ ಕೆಲವರ ರೈತರಿಗೆಲ್ಲ ನೋಡುವಾಗ ನಮ್ಗೂ ಸಹ ಬೇರೆಯವರ ಬಿಸ್ನೆಸ್ ಮ್ಯಾನ್ ಅವರ ಹಾಗೆ ಆಗ್ಬೇಕು ಅಂತ ಹೇಳುವ ಉದ್ದೇಶ. ಅದನ್ನು ನಾವು ಸರಿ ಮಾಡ್ತಾ ಹೋಗ್ತಾ ಇದ್ದೇವೆ. ಎಕರೆಗೆ ಒಂದು 3 ಬೆಳೆ, ಅಡಿಕೆ, ಮೆಣಸು ಮತ್ತೆ ಕಾಫಿ. ಈಗ ನಾವು ಕಾಫಿಯನ್ನು ದೊಡ್ಡ ಮಟ್ಟದಲ್ಲಿ ನಾವು ಈಗ ಇಲ್ಲಿ ಮಾಡ್ತಾ ಇದ್ದೇವೆ. ಮಾಡಿದ್ದೀರಾ? ಹೌದು ಹೌದು. ಈಗ ನಾವು 4000 ಗಿಡ ನಾವು ನಾಟಿ ಮಾಡಿದ್ದೇವೆ. 2000 ಗಿಡದಲ್ಲಿ ಈಗ ನಿಮ್ಗೆ ಮೇಲೆ ಈಲ್ಡ್ ಬರ್ತಾ ಉಂಟು, ಅದನ್ನು ಬರೆಸ್ತಾ ಇದ್ದೇವೆ. ಆ ರೀತಿಯಲ್ಲಿ ನೋಡಿ, ಇದು ಸಹ ಹಾಗೆ ನೋಡಿ, ಇದು ನಮ್ದು ಉದ್ದೇಶ ನೋಡಿ. ಇದಕ್ಕೆ ನಾವು ಎಲ್ಲ ಮೆಣಸು ಬಿಟ್ಟಿದ್ದೇವೆ. ಇದು ಸಣ್ಣ ಸಸಿಗೆ ಬಿಟ್ಟಿದ್ದೀರಿ? ಹೌದು ಹೌದು, ಬಿಟ್ಟಿದ್ದೇವೆ. ಇದು ನೋಡಿ, ಇದೆಲ್ಲ ಖಾಲಿ ನಿಮ್ಗೆ ಒಂದು 3-4 ತಿಂಗಳಲ್ಲಿಯೇ ಬಂದದ್ದು.
ಹ, 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 ಹ. ಇದು ಇಲ್ಲಿ ಮೆಣಸಿನ ಗಿಡಗಳೆಲ್ಲ 3-4 ತಿಂಗಳಲ್ಲಿ ಈಗ ಉತ್ತಮ ನೀವು ಇದನ್ನು ಆಚೆ ಮಾಡಿದ್ರೆ ನೋಡಿ, ಇದಕ್ಕೆ ಸಹ ಬಿಟ್ಟಿದ್ದೇವೆ. ಇದು ಯಾವ ಉದ್ದೇಶದ ಅಂತ ಹೇಳಿದ್ರೆ ಅಲ್ಲಿ ನಾನು ಹೇಳಿದ ಹಾಗೆ ಮೇಲೆ ಹೋದ ಕೂಡಲೇ ಇದನ್ನು ನಾವು ತಿರುಗಿಸಿ ಕೆಳಗೆ ಕಟ್ಟಡ ಮಾಡಿ ಬೇರೆದಕ್ಕೆ ನಾವು ಇದು ನೋಡಿ ಮಾಡಿ. ವೀಕ್ಷಕರೇ, ಇದೊಂದು ಬಹಳ ಒಂದು ಉಪಯುಕ್ತವಾದ ಮಾಹಿತಿ ಕೊಡುದು ಇವರು. ಯಾಕಂತ ಹೇಳಿದ್ರೆ ನೋಡಿ, ಇನ್ನೂ ಸಹ ಇದಕ್ಕೆ ಹಿಲ್ಡ್ ಬರ್ಲಿಕ್ಕೆ ಶುರು ಆಗ್ಲಿಲ್ಲ. ಅಂದ್ರೆ ಈಗ ಬರ್ಲಿಕ್ಕೆ ಶುರು ಆ ಒಂದು ಹಿಂಗಾರ ಬಿಟ್ಟಿದಷ್ಟೇ, ಅದಕ್ಕೆ ಮೊದಲೇ ಇವರು ನಾಟಿ ಮಾಡಿದ್ದಾರೆ ನೋಡಿ ಕಾಳುಮೆಣಸು ನೋಡಿ. ಯಾಕಂತ ಹೇಳಿದ್ರೆ ಈ ಎಷ್ಟು ಹೈಟ್ ಬರ್ತದೆ ಆ ಹೈಟಿಗೆ ಅದನ್ನು ಅಲ್ಲಿ ಕಟ್ ಮಾಡ್ತಾರೆ, ಇಲ್ಲದ ಕೆಳಗೆ ಬಗ್ಗಿಸ್ತಾರೆ. ಆದ್ರೂ ಇದ್ದು ಇದರಲ್ಲಿ ಹಿಲ್ಡ್ ಹಾಗೆ ಇದರಲ್ಲಿ ಸಹ ಹಿಲ್ಡ್ ಬರಬೇಕು ಎನ್ನುವಂತ ಉದ್ದೇಶ. ನಾವೆಲ್ಲವೂ ಅದು ಜಾರ್ತದೆ ಮತ್ತೆ ಅದು ಸಸಿ ಸಣ್ಣದು ಅಂತ ಎಲ್ಲ ಭಾವಿಸ್ತೇವೆ. ನೋಡಿ ಇವರು ಪ್ರಾಕ್ಟಿಕಲ್ ಆಗಿ ಇಲ್ಲಿ ಮಾಡಿದ್ದಾರೆ, ಅದು ಸಹ ಎಲ್ಲ ಗಿಡಕ್ಕೂ ಬಿಟ್ಟಿದ್ದಾರೆ ನೋಡಿ. ಇದೊಂದು ನಿಮಗೆ ಒಂದು ಉಪಯುಕ್ತವಾದ ಮಾಹಿತಿ. ನೋಡಿ ಮತ್ತೆ ಇನ್ನೊಂದು ಎಂತದ್ದು ಅಂತ ಹೇಳಿದ್ರೆ, ಇದು ಖಾಲಿ 3 ವರ್ಷದ ಅಡಿಕೆ ಗಿಡಗಳು. ಹೌದು, 3 ವರ್ಷದಲ್ಲಿ ನಮ್ಗೆ ಈಗ ಉತ್ತಮ ರೀತಿಯಲ್ಲಿ ನಮ್ಗೆ ಬರ್ತಾ ಉಂಟು. ಇದೊಂದು ಉಪದ್ರ ಏಪಲ ಇಲ್ಲಿ ನೀರೆಲ್ಲ ಇವರು ಒಂದು ವ್ಯವಸ್ಥಿತ ರೀತಿಯಲ್ಲಿ ಮಾಡಿದ್ದಾರೆ. ಬಂದದ್ದು. ಅಲ್ವಾ? ಮತ್ತೆ ಇನ್ನೊಂದು ಎಂತದ್ದು ಅಂತ ಸರ್, ಹೇಳಿದ್ರೆ ಇದು ನೀವು ಎಂತ ಗ್ರೋ ಬ್ಯಾಗ್ ಅಲ್ಲಿ ಇದನ್ನು ನೆಟ್ಟದ್ದ? ಹೌದು ಹೌದು ಹೌದು, ಟಾಪ್ ಶೂಟ್ ಅಲ್ಲ ಅಲ್ವಾ? ಇದೆ ಇದೆ ನೋಡಿ. ಇಲ್ಲಿ ಇದು ಈಗ 3ನೇ ವರ್ಷದ್ದು ಇದೊಂದು ಇದು ನೋಡಿ, ಇಲ್ಲಿ ಸೆಟ್ ಆದ ರೀತಿ. ಇದರಲ್ಲಿ ಈಗಲೇ 6 ಹಿಂಗಾರ ಉಂಟು. ಎಷ್ಟು 3 ವರ್ಷ ಆಯ್ತಾ 2 ವರ್ಷ? ಇದು 3ನೇ ವರ್ಷ. ಇನ್ನು ಈಗ 3ನೇ ಮಳೆಗಾಲ ಬಂದ್ರೆ 3ನೇ, ಈಗ 2 ವರ್ಷ ಕಳೆದಷ್ಟೇ. ಹೌದು. ಯಾವ್ದು ಸರ್ ಇದು ಅಡಿಕೆ? ಇದು ನಮ್ಮದು ತೋಟದ್ದೇ, ಮಂಗಳವ. ನಮ್ಮ ತೋಟದ್ದನ್ನು ನಾವು ಸೆಲೆಕ್ಟ್ ಮಾಡಿ ಯಾವುದು ಇದು? ಅದು ವೆರೈಟಿ 74ನೇ ಇಸವಿಯಲ್ಲಿ ಇದ್ದದ್ದನ್ನೇ ನಾವು ಡೆವಲಪ್ ಅಂದ್ರೆ ಚಂದ ಚಂದ ನೋಡಿದ್ದನ್ನು ಸ್ಪರ್ಶ ಆಗಿ 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 ಹೌದು ನೋಡಿ. ಇದು ನೋಡಿ 3 4 5 6 ಗೊನೆ ಈಗಲೇ ಇನ್ನು ಸಹ ನೋಡಿ. ಇದು ಇನ್ನು ಸಹ ಅದರ ಹಿಂಗಾರ ಉಂಟು. ಹೌದು, ದಪ್ಪ ಉಂಟು. ಚೆನ್ನಾಗಿ ಒಂದು ದೊಡ್ಡ ಗುಂಡಿಯನ್ನು ಮಾಡ್ಲಿಲ್ಲ ಇವರು. ಇಲ್ಲ, ಅದು ಇದು ಎಂತದ್ದು ಅಂತ ಹೇಳಿದ್ರೆ, ನಾನು ಇದನ್ನು ಹೇಗೆ ಮಾಡಿದೆ ಅಂತ ಹೇಳಿದ್ರೆ, ಹಿಟಾಚಿಯಲ್ಲಿ ಫುಲ್ ಗುಂಡಿ ತೆಗ್ದೆ. ಗುಂಡಿ ತೆಗೆದು ಇದನ್ನು ಮುಚ್ಚಿಬಿಟ್ಟೆ ನಾಟಿ ಮಾಡಿದ್ದು. ಯಾಕೆಂದ್ರೆ ಹೆಚ್ಚಿನವರು ನಾವು ಮಾಡುದು ಎಂತ ಗುಂಡಿ ತೆಗಿತೇವೆ, ಮತ್ತೆ ಕಂಡೆ ಗುರಿಯನ್ನು ಅಡಿಯಲ್ಲಿ ಮಾಡ್ತೇವೆ. ಆಗ ಬೇರು ಹೋಗ್ಲಿಕ್ಕೆ ಅದಕ್ಕೆ ಕಷ್ಟ ಆಗ್ತದೆ. ಇದು ಮಣ್ಣೆಲ್ಲ ಹಾಕಿ ಇದು ನೋಡಿ, ಬೇರೆ ಅಡಿಗೆ ಹೋಗುದಿಲ್ಲ. ಅಡಿಕೆದು ಅದೊಂದು ಹೆಚ್ಚಿನವರು ಎಷ್ಟು ವರ್ಷದಿಂದ ಮಾಡಿದ್ರೆ ಆ ತಪ್ಪನ್ನು ಮಾಡ್ತಾ ಇರ್ತಾರೆ. ಅದರದ್ದು ಮೇಲಿನಿಂದ ಅದು ಮೇಲೆ ಬೇರು ಬರ್ತಾ ಇರುದು. ಅದಕ್ಕೆ ನಾನು ಈ ರೀತಿ ಮಾಡ್ಬೇಕು ಅಂತ ಹೇಳುದಲ್ವಾ? ಹೌದು, ಮಾಡಿದ ಕಾರಣ ನೋಡಿ, ಪ್ರತಿ ಬುಡ ಸಹ ತೋರ ಉಂಟು. ಹೌದು ಸರ್, ಪ್ರತಿ ಬುಡ ಸಹ ತೋರ ಉಂಟು. ತುಂಬಾ ಖುಷಿ ಆಗ್ತದೆ ನೋಡುವಾಗ. ಯಾಕಂದ್ರೆ ಹೇಳಿದ್ರೆ ಈ ಮಾಹಿತಿ ನೋಡಿ ಉಪಯುಕ್ತ ಮಾಹಿತಿ. ಯಾಕಂದ್ರೆ ಗುಂಡಿ ದೊಡ್ಡದು ಮಾಡಿದಿರಿ, ಅದನ್ನ ಹಾಗೆ ಮುಚ್ಚಿ ಮೇಲೆ ಖಾಲಿ ಒಂದು ಅರ್ಧ ಫೀಟಿನಷ್ಟು ಮಾತ್ರ ನಾನು ಬಿಟ್ಟದ್ದು ನೆಡ್ಬೇಕು ಅಂತ ಹೇಳಿ. ಹೌದು ಹೌದು. ಒಂದು ವೇಳೆ ದೊಡ್ಡ ಗುಂಡಿ ಮಾಡಿ ನಾಟಿ ಮಾಡಿದ್ರೆ ಅವನು ಗುಂಡಿಯಲ್ಲಿ ಬಿದ್ದೇನೆ ಅಲ್ಲ ಹೇಳಿದ್ದೆ ನಾವು. ಅದು ನಾವು ಸರಿ ಮಾಡಿಕೊಳ್ಬೇಕು ಅಂತ ನಮ್ಮ ಹಗ್ಗ ಯಾಕೆ ಹಾಕಿದ್ದು ನೀವು ಹೇಳ್ದು ಕಟ್ಲಿಕ್ಕೆ? ಇದು ಬರ್ತದೆ ಗಾಳಿಗೆ, ಅದಕ್ಕೆ ಹೇಳ್ದು ಕಟ್ಲಿಕ್ಕೆ. ಇದೊಂದು ಸಮಸ್ಯೆ ಏನಂತ ಹೇಳಿದ್ರೆ, ಗಾಳಿ ಬರುವಾಗ ಅದೆಲ್ಲ ಬಗ್ತದೆ. ಹೌದು, ಬಗ್ಗಿದನ್ನೆಲ್ಲ ನೋಡಿ ಅದಕ್ಕೆ ರೋಪ ಹಾಕಿ ಸಹ ಎಳೆದು ಕಟ್ಟಿದ್ದಾರೆ. ಅಂದ್ರೆ ಅಷ್ಟು ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಎಷ್ಟೊಂದು ಕ್ಲೀನ್ ಆಗಿ ಇಟ್ಟಿದ್ದಾರೆ ನೋಡಿ ವೀಕ್ಷಕರೇ. ಯಾಕಂದ್ರೆ ಜಾಗ ಇದ್ರೆ ಸಾಕಾಗುದಿಲ್ಲ, ಅದರ ಮೇಂಟೆನೆನ್ಸ್ ಉಂಟಲ್ಲ ಅಷ್ಟೇ. ಇದು ಇದಕ್ಕೆ ಈಗ ಕಾಫಿ ಗಿಡ ಇದೀಗ ನಾಟಿ ಮಾಡಿ ಸ್ವಲ್ಪ ದಿವಸ ಆದ ಕಾಫಿ ಗಿಡ ಅಲ್ವಾ? ಹೌದು ಹೌದು, ಎಲ್ಲ ನಡು TR9 ಹೌದು. ಯಾಕೆಂದ್ರೆ ಇದು 10 ಫೀಟ್, ಒಂದು ಗಿಡದಿಂದ ಒಂದು ಗಿಡಕ್ಕೂ ಸಹ 10, ಒಂದು ಬೆಡ್ಡಿನಿಂದ ಬೆಡ್ಡಿಗೆ. ಕಾಫಿಗೆ ಸ್ವಲ್ಪ ಇದು ನೆರಳಿದ್ರೆ ಅಲ್ಲ, ಇದು ಬಿಸಿಲು ಬೇಕು, ಇದಕ್ಕೆ ಬಿಸಿಲು ಬೇಕು. ಮತ್ತೆ ನೋಡಿ, ಇದು ಯಾಕೆ ಅಂತ ಹೇಳಿದ್ರೆ ನೋಡಿ, ಪ್ರತಿ ಒಂದಕ್ಕೂ ಸಹ ಮಧ್ಯದಲ್ಲಿ ಕಣಿ ಹೊಡ್ತಿದ್ದೇವೆ. ಇದು ಈಗಿನ ಮೆಥಡ್. ಯಾಕೆ ಕಣಿ ಹೊಡೆದದ್ದು ಯಾಕೆ ಅಂತ ಹೇಳಿದ್ರೆ, ಅಡಿಕೆ ಗಿಡದ್ದು ಸಾರಿ ಮೆಣಸುಗೆ ನೀರ್ ನಿಂತ್ರೆ ಸಾಯ್ತದೆ. ಅದಕ್ಕೆ ಇದು ಆಚೆ ಸಹ ಹೋಗ್ಲಿಕ್ಕೆ ಈಚೆ ಸಹ ಹೋಗ್ಲಿಕ್ಕೆ ಇದು ಒಳ್ಳೆಯದು. ಆ ಸಿಸ್ಟಮ್ ಅಲ್ಲಿ ನಾವು ಇದನ್ನು ಮಾಡಿದ್ದು. ನಾವು ನೋಡಿ ಸರ್, ಗಿಡ ಸಣ್ಣದು, ಇದು ನಿಮ್ಮ ಕರಿಮೆಣಸಿನ ಬಳ್ಳಿ ಅಲ್ಲಿಗೆ ಅದು ಹೋಗ್ಲಿ ಅಂತ ಬಿಟ್ಟದ್ದು. ಈಗ ನೋಡಿ ಇಲ್ಲಿ ನೋಡಿ, ಅಲ್ಲಿಗೆ ಹೋಗಿದೆ. ಹೌದು, ಅಲ್ಲಿ ಹೋಗಿ ಬಗ್ಗಿದೆ. ಹೌದು, ಹಾಗೆ
ಸರ್ ನಿಮ್ಮ ಇಲ್ಲಿಗೆ ಮೋಟರ್ ಎಲ್ಲ ಹೇಗೆ ಸರ್ ಆನ್ ಮಾಡ್ತೀರಿ ಇಲ್ಲಿ? ಇದು ಮೋಟ್ರು ಇದು ನಾವು ಮನೆಯಲ್ಲೇ ಮಾಡುದು, ಆಫ್ ಅಂಡ್ ಆನ್. ಇದು ಎಲ್ಲ ಸಿಸ್ಟಮ್ ಸಿಸ್ಟಮ್ ಇದು. ಅದಕ್ಕೆಲ್ಲ ಅಲ್ಲಿ ಎಲ್ಲ ನಿಮ್ಗೆ ಆಟೋಮೇಷನ್ ನೋಡಿ. ಇಲ್ಲಿ ಕೇಬಲ್ ಇದು ಉಂಟು, ಅಲ್ಲಿ ಮನೆಯಲ್ಲೇ ನಮ್ದು ವೈಫೈ ಇಂದ. ಹೌದು, ವೈಫೈ. ಇಲ್ಲದ್ರೆ ರಾತ್ರಿ ಇಲ್ಲಿಗೆ ಬರ್ಲಿಕ್ಕೆ ನಮ್ಗೆ ನಿಲ್ಲಿಸ್ಲಿಕ್ಕೆ ಕಷ್ಟ ಆಗ್ತದೆ. ಎಲ್ಲ ಆಟೋ ಸಿಸ್ಟಮ್ ಬಹಳ ಚೆನ್ನಾಗಿ ಇಟ್ಟಿದ್ದೀರಿ ಸರ್. ಸೆಟ್ ತುಂಬಾ ಕ್ಲೀನ್ ಆಗಿ ಇದೆ. ಅಲ್ಲಿಗೆ ಕಾಫಿ ಸರ್ ಇದು ರನ್ ನೀರೆಲ್ಲ ಇದು ಮಾಡ್ಲಿಕ್ಕೆ ನೀವು ಹೇಗೆ ಇದು ಮಾಡ್ತೀರಿ? ಇದೆಲ್ಲ ಆಟೋಮೇಷನ್. ಆಟೋಮೇಷನ್ ಅಲ್ವಾ? ಅದರಷ್ಟೇ ಗೇಟ್ ವಾಲ್ ಎಲ್ಲ ಅದೇ, ಅದು ಅದರಷ್ಟೇ ಓಪನ್ ಆಗ್ತದೆ, ಬಂದ್ ಆಗ್ತದೆ. ಅದೆಲ್ಲ ಸಿಸ್ಟಮ್ ಮಾಡಿದೆ. ಹೌದು 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 ಹೌದು. ಇದರಲ್ಲಿ ಸಹ ಕಾಫಿ ಇಟ್ಟಿದ್ರೆ ಸರ್? ಹೌದು ಹೌದು ಹೌದು, ಗಿಡ ಉಂಟು. ಹೌದು ಹೌದು. ಇದು ಅದರಿಂದ ಸಿಲ್ವರಿಗೆ. ಇದು 2 ವರ್ಷ ಆಯ್ತಲ್ಲ? ಹೌದು ಹೌದು. ಈಗ ಒಂದು ಈ ಲೈನಿಗೆ ಬರುವ ಗೇಟ್ ವಾಲ್. ಇದು ಗೇಟ್ ವಾಲ್? ಹೌದು, ಇಂಥದ್ದು 7 ಉಂಟು. ಇದೆಲ್ಲ ಆಟೋಮೆಟಿಕ್ ಇದಾಗುದಾ ಸರ್? ಹೌದು ಹೌದು. ಸೊಲೆನಾಯ್ಡ್ ಅಂತ ಹೇಳ್ತಾರೆ. ನೋಡಿ ಇದು ಫಿಲ್ಟರ್, ಅದರಲ್ಲಿ ಗೇಜ್ ಸಹ ಇದೆ ನೋಡಿ. ನೋಡಿ ಇದೊಂದು ಅದ್ಭುತವಾದ ಒಂದು ಪ್ರದೇಶ ನಿಮ್ಗೆ ತೋರಿಸ್ಲಿಕ್ಕೆ ಬಾ. ನೋಡಿ ಒಂದು ಕಾಳು ಮೆಣಸಿನ ಒಂದು ಸೌಂದರ್ಯ ನೋಡಿ. ಎಲ್ಲ ರಬ್ಬರ್ ಮರ. ಈ ರಬ್ಬರ್ ಮರಕ್ಕೆ ನೋಡಿ ಕಾಳು ಮೆಣಸು. ನೋಡಿ ಇಲ್ಲಿ ಕಾಫಿದ್ದು ಪ್ಲಾಂಟ್ ಮಾಡಿದ್ದಾರೆ. ಕಾಫಿ ಇಲ್ಲಿ ಬನ್ನಿ ಅಣ್ಣ. ನೋಡಿ ನೋಡಿ ಇಲ್ಲಿಲ್ಲ, ಇದರಲ್ಲಿ 2000 ದೊಡ್ಡ ಗಿಡಗಳು ಉಂಟು. ನೋಡಿ ಇದು ಕಾಫಿ ಗಿಡದ್ದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ ಇನ್ನು ಹೂ ಹೋಗ್ಲಿಕ್ಕೆ ಶುರು ಆಗ್ತದೆ. ಇದೀಗ ನೋಡಿ ಹೂ ಹೋಗ್ಲಿಕ್ಕೆ ಶುರು ಆಗಿದೆ ಸರ್. ಆಗಿದೆ, ಆದ್ರೂ ಸಹ ಇದನ್ನೀಗ ಸ್ವಲ್ಪ ನೀರನ್ನು ನಿಲ್ಲಿಸಿದ್ದೇವೆ. ನೀರು ನಿಲ್ಲಿಸಿ ಸ್ವಲ್ಪ ಡ್ರೈ ಆಗುವಾಗ ನೋಡಿ, ಈಗ ನಾಳೆ ಇವತ್ತು ಬಿಡ್ತೇವೆ. ಬಿಟ್ರೆ ಇದು ನೋಡಿ ದೊಡ್ಡದಾಗ್ತದೆ. ಇದು ನಿಮ್ಗೆ ಮೇಲೆ ಹೋದ್ರೆ ಇನ್ನು ಸಹ ನೋಡಿ ಇಲ್ಲಿ ಕಾಣ್ತದೆ ಸರ್. ನೋಡಿ ಎಲ್ಲ ಹೂ ಉಂಟಲ್ಲ, ಹೌದು, ದೊಡ್ಡದಾಗಿ ಮತ್ತೆ ಕಾಯಿ ಕಟ್ಟುದು ಇಮಿಡಿಯೇಟ್ ದೊಡ್ಡದಾಗ್ತದೆ, ಅರಳ್ತದೆ. ನಿಮ್ಗೆ ಮೇಲೆ ಹೋದ್ರೆ ಇನ್ನು ಹೋಗುವ ತೋರಿಸ್. ನೋಡಿ ಪ್ರತಿಯೊಂದು ಲೈನ್ ಅಲ್ಲಿ ಸಹ ನನಗೆ ಕಾಳು ಮೆಣಸು ನೋಡಿ ತುಂಬಾ ಖುಷಿ ಆಯ್ತದೆ. ಇಲ್ಲಿ ಬನ್ನಿ ಅಣ್ಣ. ಇದು ನಿಮ್ಗೆ ಇದು ಹೂ ಬಂದು ಇದು ಈಗ ಸೆಟ್ ಆಗ್ತಾ ಉಂಟು. ನೋಡಿ ಇಲ್ಲಿ ಕೆಲವು ಕಾಯಿ ಕಟ್ಟಿದೆ, ಇನ್ನು ಕೆಲವು ನೋಡಿ ಇಲ್ಲಿ 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 ಈಗ ಇದಾಗಿದೆ ನೋಡಿ. ಇಲ್ಲಿ ಇದಕ್ಕೀಗ ಇನ್ನು ಪುನಃ ನೀರು ಇವತ್ತು ಕೊಡ್ತೇವೆ. ಇದು ಡ್ರಿಪ್ ಅಲ್ಲಿ ಬರುವುದು? ಹೌದು, ಇದೆಲ್ಲ ಡ್ರಿಪ್ ಅಲ್ಲಿ ನಾನು ಮಾಡಿದ್ದು, ಮೇಲಿಂದ ನೀರು ಕೊಡದೆ ಕಂಪ್ಲೀಟ್. ಇದು ಇನ್ನೂ ಸಹ ಕೆಲವೆಲ್ಲ ಬರ್ಲಿಕ್ಕೆ ಉಂಟು. ನೋಡಿ ಇಲ್ಲಿ ಸರಿ ಸೆಟ್ ಆಗಿದೆ ನಿಮ್ಗೆ. ನಮ್ಮೂರಲ್ಲಿ ಕಾಫಿ ಆಗುದಿಲ್ಲ ಹೇಳುದು ಇದು ಅರೇಬಿಕಾ ಅಲ್ವಾ? ಹೌದು ಹೌದು ಹೌದು. ಇದು ನೋಡಿ ಸೆಟ್ ಆದದ್ದು, ಇದೆಲ್ಲ ಸೆಟ್ ಆದದ್ದು. ಅಲ್ಲಿ ನಿಮ್ಗೆ ಇನ್ನು ಆಚೆ ಹೋದ್ರೆ ಹೂ ಅರಳಿದ್ದು ನಾನು ತೋರಿಸ್ತೇನೆ. ಆಚೆ 2000 ಉಂಟಾ ಸರ್? ಹೌದು ಹೌದು ಹೌದು, 2000 ಉಂಟು. ನೋಡಿ ಅಣ್ಣ, ಇಲ್ಲಿ ಬಾರಿ ಚಂದ ಬಂದಿದೆ ನಿಮ್ಗೆ, ಸೆಟ್ ಆಗ್ತಾ ಉಂಟು ನೋಡಿ. ಇಲ್ಲಿ ತೆಗೀರಿ ನೋಡಿ, ಇಲ್ಲಿ ಮೊನ್ನೆ ಹೀಗೆ ಇತ್ತು, ಇದೆಲ್ಲ ಗೊಂಚಲು ಇದೆಲ್ಲ ಸೆಟ್ ಆದದ್ದು. ಇದಕ್ಕೆ ಇವತ್ತೀಗ ಇಲ್ಲೇ ನಾನು ಮೇಲೆ ಹೋಗಿ ಒಂದು ತಿರುಗಿಸಲಿಕ್ಕೆ ಉಂಟು ನೋಡಿ. ತುಂಬಾ ಎತ್ತರದ ಪ್ರದೇಶಕ್ಕೆ ಬಂದಿದ್ದೇವೆ ನೋಡಿ. ಎಲ್ಲ ಕಾಳು ಮೆಣಸು. ಇಲ್ಲಿ ನಾವು ಇಲ್ಲಿಗೆ ಸ್ವಲ್ಪ ಈಗ ಇನ್ನೊಂದು ಬೋರ್ ಆಗ್ಬೇಕು ನಮ್ಗೆ. ಇದು ಇನ್ನು ಅಲ್ಲಿಂದ ನೀರು ಇದಕ್ಕೆಲ್ಲ ಕೊಡ್ಲಿಕ್ಕೆ. ಅದು ಈ ಪ್ಲಾಟ್ ಅನ್ನು ನಾವೀಗ ಬಿಟ್ಟಿದ್ದೇವೆ. ಇದನ್ನು ನಾವು ಇದಕ್ಕೆ ನೀರು ಕಷ್ಟ ಆಗ್ತದೆ ಇನ್ನು. ಇವತ್ತೀಗ ಇದರಲ್ಲಿ ರಬ್ಬರ್ ಎಷ್ಟು ಉಂಟು ಸರ್? ರಬ್ಬರ್ 650. 650 ಮರದಲ್ಲೂ ಸಹ ಕಾಳು ಮೆಣಸು ಉಂಟು ಅಲ್ವಾ? ಉಂಟು ಉಂಟು. ಇದು 2 ವರ್ಷ 3 ವರ್ಷ ಎಲ್ಲ ಎಷ್ಟು ವರ್ಷ ಆಯ್ತು ಇದಕ್ಕೆ? ಇದು ಮೆಣಸಿಗೆ 2 ವರ್ಷ. 2 ವರ್ಷ ಅದಲ್ಲ? ಕಾಫಿಗೆ ಸಹ 2ನೇ ವರ್ಷ. ಅಲ್ಲ, ಕಾಳು ಮೆಣಸು ಹೇಗೆ ಬಂದಿದೆ? ಹೌದು, 2 ವರ್ಷ ಕಾಣುವುದಿಲ್ಲ. ತುಂಬಾ ಮಂದಿಗೆ ಖುಷಿಯಾಗಿದೆ ಅಲ್ವಾ? ಹೌದು ಹೌದು.
ಇಲ್ಲಿ ಬರುವಾಗ ನಿಮ್ಮ ಅಡಿಕೆ ತೋಟಕ್ಕಿಂತ ಇಲ್ಲಿ ಬರುವಾಗ ತುಂಬಾ ಖುಷಿ ಆಗ್ತದೆ. ಅಡಿಕೆ ಅಂತ ಹೇಳಿ ಇದ್ರಲ್ಲಿ ಈ ಸಲ ಅದು ಯಾಕೆ ಅಂತ ಹೇಳಿ ಅದೇ ನಾನು ಹೇಳಿದ್ದು. ಇದಕ್ಕೆ ಈಗ ಇದು ಟ್ರೆಸ್ಸಿಗೆ ಹೋಗ್ಲಿಲ್ಲ, ಅಲ್ವಾ? ಇದರಲ್ಲಿ ಸ್ವಲ್ಪ ಮೆಣಸಾದದ್ದು ಆದ್ರೆ 1 ಕ್ವಿಂಟಲ್ ಆಗಿದೆ. ಹ. ಅದ್ರಲ್ಲಿ ಹಾಗೆ ಅಂದ್ರೆ ಇದು ಬೆಳಿಲಿಲ್ಲ ಅಂದ್ರೆ ಹೌದು. ಬಳ್ಳಿ ಬೆಳಿಬೇಕಲ್ಲ. ನೋಡಿ ಅಲ್ಲಿ ನಾವು ಕೆಳಗೆ ಹೋಗುವಾಗಲೂ ಹೌದು ಸ್ವಲ್ಪ ಹಸಿರೇ ಉಂಟು ಹೌದು ಮೆಣಸುಗಳೆಲ್ಲ. ಹೌದು. ಬಂದಣ್ಣ ನಾವು ಅಲ್ಲಿಂದ ಹೋಗಿ ಬರ್ತೇನೆ. ನೋಡಿ ವೀಕ್ಷಕರೇ, ನಿಜವಾಗ್ಲೂ ನಾವು ಕೃಷಿಕರಾದರೆ ಒಮ್ಮೆ ಆದ್ರೂ ಈ ಅಜಿತ್ ಪ್ರಸಾದ್ ರೈ ಪುತ್ತೂರು ಇವರ ಪ್ಲಾಂಟಿಗೆ ಬರಬೇಕು. ಇಲ್ಲಿ ಏನು ಎಲ್ಲ ಇದೆ ಏನು ಇಲ್ಲ ಅಂತ ನಮ್ಗೆ ಹೇಳ್ಲಿಕ್ಕೆ ಆಗುದಿಲ್ಲ. ಇವರ ವಿಡಿಯೋ ಮಾಡ್ಲಿಕ್ಕೆ ಖಂಡಿತ ಅದು ಕಂಪ್ಲೀಟ್ ತೋರಿಸ್ಬೇಕಾದ್ರೆ 2 ದಿವಸ ಬೇಕಾಗ್ಬೋದು. ಆದ್ರೆ ಇಲ್ಲಿ ಬಂದು ನೀವು ನೋಡ್ಬೇಕು. ನೋಡಿ, ಈಗ ನಾನು ತೋಟದ ಒಂದು ಮಧ್ಯದಲ್ಲಿದ್ದೇನೆ. 4 ಕಡೆ ಎತ್ತರದ ಪ್ರದೇಶ, ಎಲ್ಲಿ ನೋಡಿದ್ರು ಕಾಳು ಮೆಣಸು ಕಾಫಿ ರಬ್ಬರ್, ಒಂದೇ ಒಂದು ಬೇರೆ ವಿಧದ ಮರ ಇಲ್ಲ. ಕೃಷಿಕರೆಂದರೆ ಈ ತರ ಇರ್ಬೇಕು ಅಲ್ವಾ? ಬರುವ ವರ್ಷ ನಿಮ್ಗೆ ಒಳ್ಳೇದು ಬರ್ತದೆ. ಬರುವ ವರ್ಷ ಈ ತೋಟದಲ್ಲಿ ಇದರ ಪರಿಮಳವೇ ಬೇರೆ ಬರ್ತದೆ, ಮಲ್ಲಿಗೆ ತರ ಬರ್ತದೆ. ಹೌದು. ಆಚೆಯಿಂದ ಬರ್ಬೇಕಿತ್ತು, ಅದನ್ನೊಂದು ಬಿಡಿಸ್ಲಿಕ್ಕೆ ಉಂಟು. ಆಚೆ ಕೆಳಗಿನಿಂದ ಬರುವ ಮತ್ತೆ ಆಚೆಯಿಂದ ಇಳಿಲಿಕ್ಕೆ ಆಗ್ತದೆ.